ಬೆಳಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬೆಳಗಾವಿ ಉತ್ತರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ 5,000ಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ದಾರೆ. ಜಗದೀಶ್ ಶೆಟ್ಟರ್ ಪರವಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಮತ ಪ್ರಚಾರ ಮಾಡಿದ್ರು. ಜಗದೀಶ್ ಶೆಟ್ಟರ್ ಅವರು ಹೊರಗಿನವರಲ್ಲ, ಜಗದೀಶ್ ಶೆಟ್ಟರ್ ಕೂಡ ಜನಪ್ರಿಯ ನಾಯಕರಾಗಿದ್ದಾರೆ. ಶೆಟ್ಟರ್ರನ್ನ ಗೆಲ್ಲಿಸಿದ್ರೆ ಅಭಿವೃದ್ಧಿ ಹೆಚ್ಚಾಗತ್ತೆ ಅಂತ ಕೋರೆ ಅವರು ಮಾತನಾಡಿದ್ದಾರೆ. ಮುಂದಿನ ಇಲೆಕ್ಷನ್ದೊಳಗೆ 33% ನೀವು ನಿಲ್ಲವ್ರಿ. ನೀವು ಶಾಸಕರನ್ರಿ, ಜಿಲ್ಲಾ ಪಂಚಾಯತಿ, ತಾಲೂಕಾ ಪಂಚಾಯತಿ, ಕಾರ್ಪೊರೇಷನು 33% ಹೆಣ್ಮಕ್ಳಿಗೆ ಸ್ಥಾನ ಸಿಗೋದು. ಪಾರ್ಲಿಮೆಂಟ್ದಾಗ 33% ಹೆಣ್ಮಕ್ಳನ್ನ ನೋಡ್ಲಿಕ್ಕೆ ನಮ್ಗೆ ಒಂದು ಆಶ್ಚರ್ಯ ಪಡುವಂತ ಕೆಲಸ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅವ್ರು ಹೇಳು 10 ವರ್ಷದ ಕೆಲಸ ಹೇಳಬೇಕಾದ್ರೆ ಸುಮಾರು 1 ಗಂಟೆ ಅಲ್ಲ, 1 ದಿವಸ ಆಗ್ತದ. ಅದಕ್ಕೆ ಈಗ ಹೇಳಿದ್ರಲ್ಲ, ಕಾಶ್ಮೀರದೊಳಗೆ ನಾವು ತಪ್ಪಿಸುತ್ತ ಹೋದ್ರ ಅಥವಾ ನಮ್ಗೆ ಅಲ್ಲಿ ಹೋದ್ರ ಒಂದು ಜಾಗ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು. ಎಲ್ಲ ಬಾಡಿಗೆ ಇವತ್ತು ಆರ್ಟಿಕಲ್ 370 ಆದ್ಮೇಲೆ ನಾವು KLE ಸೊಸೈಟಿಯವರು ಅಲ್ಲಿ ಸ್ಕೂಲ್ ತೆಗೆಯೋ ಯೋಜನೆ ಹಾಕಿದ್ರಿ. ಯಾಕಂದ್ರೆ ಇವತ್ತು ಅದಕ್ಕೆ ಒಂದು ಇದಕ್ಕೆ ಇವತ್ತು ಕಾರಣೀಭೂತರಾದ್ರೆ ನರೇಂದ್ರ ಮೋದಿ ಅವರು. ಇವತ್ತು ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕಿಸ್ತಾನ ಆಕ್ಯುಪೈ ಮಾಡಿದ ಕಾಶ್ಮೀರ್ ಏನದ ಮುಂದಿನ 5 ವರ್ಷದೊಳಗ ಅಂತ ನಮ್ಮ ದೇಶದ ಭಾಗ ಆಗ್ತದಂತ ಹೇಳಿದ ಈ ನರೇಂದ್ರ ಮೋದಿ ಅವರ ಆ ಶಕ್ತಿಯನ್ನು ತಾವೆಲ್ಲ ನೋಡಿ. ಇಲ್ಲೇ ಪಕ್ಕದವ್ರು ಯಾರೋ ಹೇಳ್ತಾ ಇದ್ದಾರೆ ಅವ್ರು ಹೊರಗಿನವ್ರು ಅಂತ. ನಮ್ಮ ಪ್ರಧಾನಮಂತ್ರಿ ಎಲ್ಲಿ ಗುಜರಾತ್ ಅವ್ನು ಎಲ್ಲಿ ಹೋಗಿ ನಿಲ್ತಾರೆ? ಎಲ್ಲಿ ಹೋಗಿ ನಿಲ್ತಾರೆ? ಅವ್ರು ಬನಾರಸ್, ಕಾಶಿಗೆ ನಿಲ್ತಾರೆ. ಅದಕ್ಕೇನು ಮುಖಂಡರಿಗೆ ಎಲ್ಲಿ ಬೇಕು ಅದು ನಿಲ್ಲಲಿಕ್ಕೆ, ಯಾಕಂದ್ರೆ ಅಟ್ಟ ಅವ್ರ ಪ್ರಸಿದ್ಧ ಜನರ ಮೆಚ್ಚುಗೆಯನ್ನು ಪಡೆದಿರ್ತಾರೆ. ಅವ್ರು ಇವತ್ತು ಜಗದೀಶ್ ಶೆಟ್ಟರ್ ಅವ್ರು ನಮ್ಮಲ್ಲೇ ಬರೋದನ್ನ ಈ ದೇಶದ ಪ್ರಧಾನಮಂತ್ರಿ ಮತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ನಮ್ಮೆಲ್ಲರ ಕನಸಿದೆ. ಇಡೀ ದೇಶದ 140 ಕೋಟಿ ಜನರ ಕನಸು, ಅನಿಸಿಕೆ ನರೇಂದ್ರ ಮೋದಿ ಅವರು ಈ ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಮೇ 7ನೇ ತಾರೀಕು ನೀವೆಲ್ಲರೂ ಆಶೀರ್ವಾದ ಮಾಡಿ, ನೀವೆಲ್ಲರೂ ಸಹಕಾರ ಕೊಟ್ಟು ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಪರವಾಗಿ ಮಾತನಾಡಿ ಪ್ರಚಾರ ಮಾಡಿ, ಅವರು ಎಲ್ಲರೂ ನಮ್ಮ ಪರವಾಗಿ ಮತವನ್ನು ಕೊಟ್ಟು, ಮೋದಿಯವರು ನಮ್ಮ ಗುರಿ ಏನು? ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು. ಯಾಕೆ ಪ್ರಧಾನಮಂತ್ರಿ ಆಗಬೇಕು? ಈ ದೇಶಕ್ಕೆ ಒಳ್ಳೇದು ಮಾಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿ. ಇವತ್ತು ದೇಶದಲ್ಲಿ ಸುರಕ್ಷತೆ, ನಾವೆಲ್ಲ ಭಯಭೀತರಾಗಿ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿ ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಅತ್ಯಂತ ಗೌರವ ತರುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ನರೇಂದ್ರ ಮೋದಿ ಅವರು. ಮತ್ತು ಒಂದು ಮಾತನ್ನು ಹೇಳ್ತೀನಿ, ದೇಶ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಇವತ್ತು ಮೋದಿಯವರು ಅಧಿಕಾರಕ್ಕೆ ಬರೀ ಮುಂಚೆ 14ನೇ ಸ್ಥಾನದಲ್ಲಿತ್ತು. 14ನೇ ಸ್ಥಾನ ಇವತ್ತು ಮೋದಿಯವರು 10 ವರ್ಷದ ಅವಧಿಯಲ್ಲಿ 14ನೇ ಸ್ಥಾನ ಇದ್ದು 5ನೇ ಸ್ಥಾನಕ್ಕೆ ಬಂದಿದ್ದು. 5ನೇ ಸ್ಥಾನಕ್ಕೆ ಇನ್ನು 2-3 ವರ್ಷ ಬಿಟ್ಟು ನರೇಂದ್ರ ಮೋದಿಯವರು ಮತ್ತೊಂದ್ಸಲ ಪ್ರಧಾನಮಂತ್ರಿ ಆದ್ಮೇಲೆ ಇನ್ನು 2-3 ವರ್ಷ ಬಿಟ್ಟ ಮೇಲೆ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಆರ್ಥಿಕ ಪ್ರಗತಿಯಲ್ಲಿ 3ನೇ ಸ್ಥಾನ ಇರ್ತದೆ. 3ನೇ ಸ್ಥಾನ ಬಹುಶಃ ಇನ್ನು 10-15 ವರ್ಷದಲ್ಲಿ